ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ 0818226730. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರಸಭೆ ವ್ಯಾಪ್ತಿಯ 30ನೇ ವಾರ್ಡಿನಲ್ಲಿ ಮಂಗಳವಾರ ನಡೆದ ಘಟನೆಯು ಸ್ಥಳೀಯ ನಾಗರಿಕರ ದಶಕಗಳ ನಿರ್ಲಕ್ಷ್ಯ ಮತ್ತು ಅಸಮಾಧಾನದ ಪ್ರತೀಕವಾಗಿ ಹೊರಹೊಮ್ಮಿದೆ. ಶಿವಪ್ಪನಾಯಕ ನಗರದ ಹೊಸ ಬಡಾವಣೆಯಲ್ಲಿ ಗೋಪಾಲ್ ಅಂಗಡಿ ಮುಂಭಾಗ ನಡೆಯುತ್ತಿದ್ದ ರಸ್ತೆ ಕಾಮಗಾರಿಯನ್ನು ತಡೆದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 40-50 ವರ್ಷಗಳಿಂದ ಡಾಂಬರೀಕರಣ ಕಾಣದ ರಸ್ತೆಯು ಪಕ್ಕದಲ್ಲಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಗಿದೆ. ಮೊದಲು ನಮ್ಮ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಿ, ನಂತರ ಈ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತು ಸ್ಥಳೀಯ ನಾಗರಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಆಗಲೇಬೇಕು, ಆಗಲೇಬೇಕು, ನಮ್ಮ ಕಡೆ ರಸ್ತೆ ಆಗಲೇಬೇಕು, ನಾವು ಬರೋದಿಲ್ಲ ಧಮಕಿ ಹಾಕ್ತಾರೆ ನಮಗೆ. ನೂರು ಫೋನ್ ಮಾಡಿದ್ದಾರೆ, ಕೆಲಸ ಮಾಡಿಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೊಳ್ಳಿ. ಮೊದ್ಲೇ ನಮಗ್ ತಲೆ ಕಟ್ಟಿ ನೂರು ಫೋನ್ ಮಾಡಿದ್ರು, ಗೆಲ್ಲ ಹಾಕಿಲ್ಲ ಅಂತ ನೀವೇನ್ರಿ ಫೋನ್ ಮಾಡಿದ್ದು? ನಮ್ಮನ್ನ ಹಾಕ್ತಾ ಇದ್ವಲ್ಲ ಬಿಡ್ರಿ. ಮತ್ತೆ ಕ್ಯಾರೆಕ್ಟರ್ ಮಾಡ್ತೀನಿ. ಮಾತಾಡ್ಬೇಡ, ನಿನ್ ಕೇಳಿ ಮನೆ ಬಂದಿರಂತ ಚಾಟ ಒಂದು ಸಣ್ಣ ಬ್ರೇಕ್ ನಂತರ 30ನೇ ವಾರ್ಡ್ನ ಅವ್ಯವಸ್ಥೆ ಬಗ್ಗೆ ಅಲ್ಲಿನ ಸ್ಥಳೀಯರು ಮತ್ತು ನಗರಸಭೆ ಸದಸ್ಯರಾದ ಸವಿತಾ ವಾಸು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಅದೇ ಇಲ್ಲಿ ಚರಂಡಿ ಮತ್ತೆ ರೋಡ್ ಆಗದೆ, ರಸ್ತೆ ಆಗದೆ ಸುಮಾರು ವರ್ಷಗಳಿಂದ ಇಲ್ಲಿ ಇದಾಗ್ತಾ ಇಲ್ಲ, ರೋಡ್ ಆಗಿಲ್ಲ. ಆಮೇಲೆ ಮತ್ತೆ ಚರಂಡಿ ಸಮಸ್ಯೆ, ನೀರ್ ಬಿಡ್ತಾರೆ, ಅದಕ್ಕೆ ಬಹಳ ಕೆಟ್ಟ ವಾಸನೆ, ಮತ್ತೆ ನೀರ್ ನಿಲ್ಲತ್ತೆ. ನಗರಸಭೆಗೆ ಈಗಾಗಲೇ ನಾವು ಬಹಳಷ್ಟು ಸರಿ ಕಂಪ್ಲೇಂಟ್ ಮಾಡಿದೀವಿ. ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಂದ ಬರೋ ಒಂದೇ ಉತ್ತರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ವರ್ಷ ನಾವು ಹೋಗಿ ಕೇಳಿದಾಗ್ಲೂ ಇಲ್ಲಿ ಕೌನ್ಸಿಲರ್ಗಳು ಚೇಂಜ್ ಆಗಿದ್ದಾರೆ, ಆಮೇಲೆ MLAಗಳು ಚೇಂಜ್ ಆಗ್ತಾರೆ, ಆದ್ರೆ ರಸ್ತೆ ಪರಿಸ್ಥಿತಿ ಮಾತ್ರ ಯಾವಾಗ್ಲೂ ಇದೇ ಇರತ್ತೆ. ಇದೇ ರೀತಿಯಲ್ಲೇ ನಾವು ಇಷ್ಟು ವರ್ಷಗಳನ್ನು ಬದುಕ್ತಾ ಇದೀವಿ ಇದೇ ರೀತಿ. ಹಾಗಾಗಿ ನಾವು ಈ ಮೂಲಕ ಏನ್ ಕೇಳ್ತಾ ಇದೀವಿ ಅಂದ್ರೆ, ಈ ಮೂಲಕ ಆದ್ರೂ ಒಂದು ರೋಡ್ ಆಗ್ಲಿ ಮತ್ತೆ ಒಂದು ಚರಂಡಿ ಆಗಿ ನಮ್ಮ ಈ ಸಮಸ್ಯೆಗಳಿಂದ ದಯವಿಟ್ಟು ಮುಕ್ತಿಯನ್ನ ಕೊಡಿಸಿ ನಮಗೆ ಅಂತ ನಾವು ಕೇಳ್ತಾ ಇದೀವಿ. ಆಲ್ರೆಡಿ ನಮ್ಮ ಯಶನಗರ ಭಾಗದಲ್ಲಿ 26 ರಸ್ತೆ ಇದೆ. ನಾನು ತುಂಬಾ ರಸ್ತೆಗಳನ್ನ ಮಾಡಿದ್ದೀನಿ, ಚರಂಡಿ ಮಾಡಿದ್ದೀನಿ, ಒಂದ್ ಕಡೆಯಿಂದ ನೀಟಾಗಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ಈ ಭಾಗದಲ್ಲೂ ರಸ್ತೆ ಹಾಕಿದ್ದೀನಿ, ಚರಂಡಿನೂ ಹಾಕ್ಸಿದ್ದೀನಿ. ನಗರೋತ್ತಂದಲ್ಲಿ ಇನ್ನೂ ಒಂದ್ 2-3 ಚರಂಡಿ ಸಹ ಬ್ಯಾಲೆನ್ಸ್ ಇದೆ, ಹೆಸರು ಬಂದು ಸ್ಯಾಂಕ್ಷನ್ ಆಗಿದ್ದು ಬ್ಯಾಲೆನ್ಸ್ ಇದೆ. ಆಮೇಲೆ ಇದು ಸ್ಪೆಷಲ್ ಗ್ರಾಂಟ್ ಅಲ್ಲಿ ಒಂದು 80 ಮೀಟರ್ ರಸ್ತೆ ಬ್ಯಾಲೆನ್ಸ್ ಇತ್ತು, ಇದಕ್ಕೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಭಾಗದ ಜನರು ನಮ್ದು ಕಡೆನೂ ರಸ್ತೆ ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ.
ನಾನು ಆಯುಕ್ತರಾದ ನಾಗಪ್ಪ ಅವ್ರ ಗಮನಕ್ಕೂ ತಂದಿದ್ದೀನಿ, ಮೇಡಮ್ ಮಾಡಿಸ್ಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮೇಡಮ್ ಅವ್ರಿಗೆ ಮುಖ್ಯವಾಗಿ ಈ ರಸ್ತೆಗಿಂತ ಆ ರಸ್ತೆ ಸುಮಾರು 55 ಇಲ್ಲ, ಒಂದ್ ಕಡೆಯಿಂದನೇ ಮಾಡ್ಕೊಂತ ಬಂದಿದ್ವಿ ನಾವು, ನೀಟಾಗಿ ಒಂದ್ ಕಡೆಯಿಂದನೇ ಮಾಡ್ಕೊಳ್ತಿದ್ವಿ. ಈಗ ಆಲ್ರೆಡಿ ಆ ಕಡೆ ನಗರೋತ್ಥಾನದಲ್ಲಿ ರಸ್ತೆ ಆಗಿದೆ, ಇಲ್ಲಿಂದ ಆದ್ಮೇಲೆ ಮತ್ತೆ ನಾಗಪ್ಪ ಅವ್ರ ಗಮನಕ್ಕೂ ತಂದಿದ್ದೀನಿ ನಾನು. ಯಾವ್ದಾದ್ರು ಜನರಲ್ ಫಂಡ್ ಅಲ್ಲಾದ್ರೆ ಯಾವ್ದ್ರಲ್ಲಿ ಸೇರ್ಸ್ಕೊಳ್ಳೋಣ ಮೇಡಮ್ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆ ಕೂಡ ಇದೆ ಸಮೀಪದಲ್ಲೇ ಇರೋದು, ಸಮೀಪದಲ್ಲಿ ಇದ್ರು ನಿಮ್ಗೆ ಸರಿಯಾದ ರಸ್ತೆ ಕಾಮಗಾರಿ ಬಗ್ಗೆ ಏನೋ ಯೋಚನೆ ಆಗಿಲ್ವಾ? ಅದೇ ಯೋಚನೆ ಆಗಿತ್ತು, ನಾನು ಆಯುಕ್ತರ ಹತ್ರ ಮಾತಾಡಿದ್ದೀನಿ, ಯಾವ್ದಾದ್ರು ಗ್ರಾಂಟ್ ಅಲ್ಲಿ ಸೇರ್ಸ್ಕೊಡ್ತೀನಿ ಮೇಡಮ್ ಅಂತ ಹೇಳಿ ಮಾಡಿ ಕೊಡುವ ಭರವಸೆ ಕೊಟ್ಟಿದ್ದಾರೆ ನಾಗಪ್ಪ.